ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋ ಬಂದುಬಿಟ್ಟು ನಮ್ಮದು ಗ್ರೂಪ್ನಲ್ಲಿ ನಿಮಗೆ PDF ಸಿಗ್ತದೆ ಸ್ನೇಹಿತರೆ, ನೋಡ್ಬೋದು. ಒಬ್ಬ ಅಭ್ಯರ್ಥಿ ಇದನ್ನು ಶೇರ್ ಮಾಡಿರುವಂಥದ್ದು, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಏನಪ್ಪ ಇದು ಅಂತಂದರೆ ಚೆಸ್ಕಾಮ್ನಲ್ಲಿ ಆದಂತಹ ಫಿಸಿಕಲ್ ಏನಾಗಿದೆ, ಅದರಲ್ಲಿ ಎಷ್ಟು ಜನ ಅಟೆಂಡ್ ಆಗಿದ್ದು, ಅದರಲ್ಲಿ ಎಷ್ಟು ಜನ ಯಾವುದರಲ್ಲಿ ಫೇಲ್ ಆಗಿದ್ದಾರೆ, ಮತ್ತು ಟೋಟಲ್ ಆಗಿ ಪಾಸ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ ಇವೆಲ್ಲ ಕೊಟ್ಟಿದ್ದಾರೆ. ಪ್ಲಸ್ ನಾನು ಇದರ ಜೊತೆ ಈ ಒಂದು ಡಾಟಾ ಪ್ಲಸ್ ಟೋಟಲ್ ಆಗಿ ವೇಕೆನ್ಸಿಗಳೆಷ್ಟಿದೆ ನಿಮಗೆ ನೋಟಿಫಿಕೇಷನ್ನು ಸಹ ತೋರಿಸ್ತೀನಿ ಸ್ಕ್ರೀನ್ ಮೇಲೆ. ಅವೆರಡನ್ನು ನಾವು ನೋಡಿಕೊಂಡು ಕಾಂಪಿಟೇಷನ್ ಎಷ್ಟಿದೆ ಅಂತೇಳಿ ಹೇಳ್ತೀನಿ. ಓಕೆ, ಈಗಾಗಲೇ ನಾನು ಅದನ್ನು ನೋಡಿದಾಗ ಕಾಂಪಿಟೇಷನ್ನು ಚೆಸ್ಕಾಮಲ್ಲಿ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಎಂಬುದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಾವೇನಾದರೂ ನಮ್ಮ ಚಾನಲ್ನ ಮೆಂಬರ್ಶಿಪ್ನ ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಚೆಸ್ಕಾಮ್ನಲ್ಲಿ ಇರುವಂತಹ ಹುದ್ದೆಗಳ ಒಂದು ಡಾಟಾ ಇದು. ಓಕೆ, ಬೇರೆ ನಿಗಮದ್ದು ಇನ್ನೂ ಯಾವುದೂ ಸಿಕ್ಕಿಲ್ಲ ಸ್ನೇಹಿತರೆ. ಓಕೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ದೇನೆ, ಇಲ್ಲ. ಸಿಕ್ಕರೆ ನಾನು ಅಥವಾ ಬೇರೆ ಯಾವುದಾದ್ರೂ ಅಭ್ಯರ್ಥಿಗಳಿಗೂ ನಿಮಗೂ ಸಿಕ್ಕರೆ ಸಹ ನಮಗೆ ಲರ್ನಿಂಗ್ ಅಕಾಡೆಮಿ ಕನ್ನಡ ಟೆಲಿಗ್ರಾಮ್ ಗ್ರೂಪ್ಗೆ ಶೇರ್ ಮಾಡಿ ಅದರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇದರಲ್ಲಿ ಏನಿದೆ ಫಸ್ಟ್ ಈ ಡಾಟಾನ ನೋಡಿ, ಪ್ಲಸ್ ನಿಮಗೆ ನೋಟಿಫಿಕೇಷನ್ನು ತೋರಿಸ್ತೇನೆ. ಓಕೆ, ಆಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ನೋಡಿ, ಟೋಟಲಾಗಿ ಚೆಸ್ಕಾಮ್ದು ನಡೆದಂತಹ ಒಂದು ಫಿಸಿಕಲ್ ಡೇಟ್ ನೋಡ್ಬೋದು. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಆಫ್ ಜೂನಿಯರ್ ಪವರ್ ಮ್ಯಾನ್. ಓಕೆ, ಇಲ್ಲಿ ಡೇಟ್ ಆಫ್ ಇವೆಂಟ್ ಟೋಟಲಾಗಿ 5 ದಿನಗಳ ಕಾಲ ಈ ಒಂದು ಫಿಸಿಕಲ್ ನಡೀತು. ಫಿಸಿಕಲಲ್ಲಿ ಒಟ್ಟು ಎಷ್ಟು ಜನ ಅಂದರೆ ಒಂದೇ ದಿನಕ್ಕೆ ಎಷ್ಟೆಷ್ಟು ಜನನ ಅವರು ಅಲೋಟ್ ಮಾಡಿದರು ಅಂದರೆ ಇತ್ತು ಫಿಸಿಕಲ್ ಒಂದೊಂದು ದಿನ ಅಂತ ನೋಡಿದ್ರೆ ಪ್ರತಿದಿನವೂ 300 ಅಭ್ಯರ್ಥಿಗಳ ಫಿಸಿಕಲನ್ನು ಅವರು ನಿಗದಿಪಡಿಸಿದರು. ಅದರಲ್ಲಿ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಅಂದರೆ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ, ಎಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ ಎಲ್ಲ ಮಾಹಿತಿ ಇದೆ. ನೀವು ನೋಡ್ಬೋದು ಸ್ನೇಹಿತರಲ್ಲಿ ಒಂದು ದಿನಕ್ಕೆ 300 ಜನ ಅಂತಂದರೆ ಇಲ್ಲಿ 248, 247, 246, 226, 137 16ನೇ ತಾರೀಕು ಏನಿದೆ ಇದರಲ್ಲಿ ತೀರಾ ಕಡಿಮೆ ಅಭ್ಯರ್ಥಿಗಳು 50%ಗಿಂತ ಕಡಿಮೆ ಅಭ್ಯರ್ಥಿಗಳು ಬಂದಿರುವಂಥದ್ದು. ಓಕೆ, ಇನ್ನು ಉಳಿದಂತಹ ದಿನಗಳಲ್ಲಿ ಒಂದು 75% ಅಟೆಂಡ್ ಆಗಿದ್ದಾರೆ. ಓಕೆ, ಕೇವಲ ಉಳಿದಂತಹ ಒಂದು ಏನಪ್ಪ ಅಂತಂದರೆ 16ನೇ ತಾರೀಕು ಮಾತ್ರ ಒಂದು 30% ಮಾತ್ರ ಅಭ್ಯರ್ಥಿಗಳು ಈ ಒಂದು ಫಿಸಿಕಲ್ಗೆ ಅಟೆಂಡ್ ಆಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ಈಗ ನೆಕ್ಸ್ಟ್ ಆಬ್ಸೆಂಟ್ ಎಷ್ಟಾಗಿದ್ದಾರೆ ಅಂತಲೂ ನೋಡಿದ್ರೆ 52, 53, 54, 74, 181 ಜನ ಆಬ್ಸೆಂಟ್ 16ನೇ ತಾರೀಕು. ಓಕೆ, ಟೋಟಲಾಗಿ ಅಭ್ಯರ್ಥಿಗಳಿರುವಂಥದ್ದು 1518 ಜನ ಫಿಸಿಕಲ್ಗೆ ಆಯ್ಕೆಯಾಗಿದ್ದರು. ಇದರಲ್ಲಿ ಫಿಸಿಕಲ್ಗೆ ಅಟೆಂಡ್ ಆದಂಥವ್ರು 1104. ಇಲ್ಲಿ 414 ಜನ ಆಬ್ಸೆಂಟ್ ಆಗಿದ್ದಾರೆ. ನೋಡಿ, ಈ ರೀತಿಯಾದಾಗ ಕಡಿಮೆ ಪರ್ಸೆಂಟೇಜ್ ಇದ್ದವರೆಲ್ಲ ಫಿಸಿಕಲ್ ಫಿಟ್ ಇರ್ತಾರೆ, ಎಲ್ಲ ಫಿಟ್ ಇರ್ತಾರೆ, ಬಟ್ ಅವ್ರಿಗೆ ಅವಕಾಶನೇ ಸಿಗಲ್ಲ. ಯಾಕಂತಂದರೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಈ ಪರ್ಸೆಂಟೇಜ್ ಜಾಸ್ತಿ ಬಂದುಬಿಟ್ಟು ಕೆಲವೊಬ್ಬರು ನಿಯತ್ತಾಗಿಯೇ ಬಂದಿರ್ಬೋದು, ಕೆಲವೊಂದು ಕೊರೋನಾ ಕಾರಣಕ್ಕಾಗಿ ಬಂದಿರ್ಬೋದು. ಓಕೆ, ಅದನ್ನು ಮತ್ತೆ ಮಾತಾಡೋದು ಬೇಡ, ಬಟ್ ಹೇಳೋದಾದರೆ ಈ 414 ಜನನೂ ಸಹ ಎಷ್ಟೋ ಜನ ಅಭ್ಯರ್ಥಿಗಳ ಒಂದು ಆಸೆಯನ್ನು ಏನು ಮಾಡಿರ್ತಾರೆ ಅಂತಂತಂದರೆ ಅವರಿಗೆ ಈ ಒಂದು ಜಾಬ್ ಅವಶ್ಯಕತೆ ಇರ್ತದೆ, ಇವ್ರಿಗಿಂತ ಕೆಳಗೆ ಕಡಿಮೆ ಕಟ್ ಆಫ್ ಇರ್ಬೋದು. ಬಟ್ ಈ ರೀತಿಯಾದಂಥ ಅಭ್ಯರ್ಥಿಗಳು ಸುಮ್ಮನೆ ಹಾಕ್ತಾರೆ ಅಪ್ಲಿಕೇಶನ್, ಬಟ್ ಅವರು ಫಿಸಿಕಲಿಗೆ ಹೋಗಲ್ಲ. ಈ ರೀತಿಯಾಗಿ ಮಾಡಿದಾಗ ಅವರಿಗೂ ಸಹ ಏನೋ ಒಂದು ಬೇಸರ ಆಗ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಯಾರೆಲ್ಲ ನೀವು ಹೋಗ್ತಿರೋ ಅವ್ರಿಗೂ ಮಾತ್ರ ಹೋಗ್ಬೇಕು. ಓಕೆ, ಇನ್ನು ನೆಕ್ಸ್ಟ್ ಕೊಟ್ಟಿರುವಂಥದ್ದನ್ನು ನೀವು ನೋಡ್ಬೋದು. ಯಾರ್ಯಾರೆಲ್ಲ ಇಲ್ಲಿ ರೀಶೆಡ್ಯೂಲಿಂದ ಕಾರಣಕ್ಕಾಗಿ ಸ್ವಲ್ಪ ಜನ ಹೋಗಿರುವಂಥದ್ದು, ಮತ್ತು ಗ್ರೌಂಡ್ ಮ್ಯಾಪಿಂಗ್ ಇಶ್ಯೂಯಿಂದ ಕೆಲವು ಜನ ಅಟೆಂಡೆಡ್ ಆಗಿರುವಂಥವ್ರು. ನೆಕ್ಸ್ಟು ರಿಜೆಕ್ಟೆಡ್ ಇನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ 21 ಜನ ರಿಜೆಕ್ಟ್ ಆಗಿರುವಂಥದ್ದನ್ನು ಗಮನಿಸ್ಬೋದು. ನೆಕ್ಸ್ಟು ಕಂಬ ಹತ್ತುವಂಥದ್ರಲ್ಲಿ ಇದರಲ್ಲಿ ಹೆಚ್ಚು ಜನ ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ನೋಡ್ಬೋದು. 362 ಜನ ಫೇಲ್ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಟೋಟಲ್ ಕ್ಯಾಂಡಿಡೇಟ್ ಆಫ್ ದ ಫಾರ್ ದ ಇವೆಂಟ್ ಆಫ್ ಪೋಲ್ ಕ್ಲೈಂಬಿಂಗ್
ಇದರಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಗಳಿಸಿದಂಥವ್ರು ಎಷ್ಟು 767 ಜನ. ಓಕೆ, ನೆಕ್ಸ್ಟ್ ಉಳಿದಿರುವಂಥದ್ದು ಪೋಲ್ ಕ್ಲೈಂಬಿಂಗ್ನಲ್ಲಿ ಪಾಸಾಗಿ ಬಟ್ ಇನ್ನು ಉಳಿದಂತಹ 2ರಲ್ಲಿ ಫೇಲ್ ಆದಂಥ ಅಭ್ಯರ್ಥಿಗಳು ಎಷ್ಟು 167. ಕಂಬ ಹತ್ತೋದ್ರಲ್ಲಿ ಪಾಸ್ ಆಗಿದ್ದಾರೆ 700 ಎಷ್ಟು ಜನ. ಬಟ್ ಇನ್ನು ಉಳಿದಂಥ 2 ಆ್ಯಕ್ಟಿವಿಟೀಸ್ ಇತ್ತಲ್ಲ, ಸ್ಕಿಪ್ಪಿಂಗ್ ಆಗಿರ್ಬೋದು, ಗುಂಡು ಎಸೆತ ಮತ್ತು ರನ್ನಿಂಗ್ಸ್, ಇವುಗಳಲ್ಲಿ ಫೇಲ್ ಆದವರು ಎಷ್ಟು 167. ಒಟ್ಟಾರೆಯಾಗಿ ಟೋಟಲಾಗಿ ಕ್ವಾಲಿಫೈ ಆದಂಥವ್ರದ್ದು ಸಂಖ್ಯೆ ನೋಡ್ಬೋದು ನೀವು ಎಷ್ಟು 600 ಜನ ಮಾತ್ರ ಫೈನಲ್ ಆಗಿ ಕ್ವಾಲಿಫೈ ಆದಂಥವ್ರು. ಓಕೆ, ಈ ಫೈನಲ್ ಆಗಿ ಕ್ವಾಲಿಫೈ ಆದಂಥವ್ರು ಎಷ್ಟು ಕೇವಲ 600 ಜನ ಸ್ನೇಹಿತರೆ. ಓಕೆ, ಈ 600 ಜನ ಫೈನಲ್ ಆಗಿ ಕ್ವಾಲಿಫೈ ಆದರೆ ಇದರಲ್ಲಿ ಒಟ್ಟಾರೆ ವೇಕೆನ್ಸಿಗಳು ಎಷ್ಟಿವೆ ಎಂಬುದನ್ನು ನೋಡೋಣ. ಓಕೆ, ವೇಕೆನ್ಸಿಗಳನ್ನು ನಾನು ನೋಡಿದಾಗ ನೋಟಿಫಿಕೇಷನಲ್ಲಿ ನೀವು ಸಹ ನೋಡ್ಬೋದು. ಎಷ್ಟಿವೆ ಅಂತಂದರೆ 270 ಹುದ್ದೆಗಳು ಪ್ಲಸ್ 39 ಬ್ಯಾಕ್ಲಾಗ್ ಹುದ್ದೆಗಳು, ಇಷ್ಟು ಹುದ್ದೆಗಳಿವೆ. ಓಕೆ, 270 ಪ್ಲಸ್ 39 ಬ್ಯಾಕ್ಲಾಗ್, ಒಟ್ಟಾರೆಯಾಗಿ ಸೇರಿಸಿದರೆ ಎಷ್ಟು ಹುದ್ದೆ ಆಯಿತು? ಸರಿಸುಮಾರು 309 ಹುದ್ದೆಗಳು. 309 ಹುದ್ದೆಗಳನ್ನ ಅವರು ಕ್ವಾಲಿಫೈನ ಮಾಡಬೇಕು. ಇದರಲ್ಲಿ ಎಷ್ಟು ಜನ ಫಿಸಿಕಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ? 600 ಜನ ಮಾತ್ರ. 309 ವೇಕೆನ್ಸಿಗಳಿದ್ರೆ ಅದರಲ್ಲಿ 600 ಜನ ಮಾತ್ರ ಎಲ್ಲ ಇವೆಂಟು, ಫಿಸಿಕಲ್ಲು ಮತ್ತು 2 ಫಿಸಿಕಲಲ್ಲಿ ಕ್ವಾಲಿಫೈ ಆದಂಥವ್ರು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ವಾಲಿಫೈ ಆದಂಥವ್ರು 600 ಜನ ಮಾತ್ರ. ಹಾಗಾಗಿ ಒಂದು ಜಾಬ್ಗೆ 1:2 ರೇಷದಲ್ಲೂ ಸಹ ಜನಗಳಿಲ್ಲ ಸ್ನೇಹಿತರೆ. ಓಕೆ, 1:2 ಸಹ ಅಭ್ಯರ್ಥಿಗಳಿಲ್ಲ. ಓಕೆ, ಹಾಗಾಗಿ ಈ ಬಾರಿಯ ಒಂದು ಚೆಸ್ಕಾಮ್ ಒಂದು ಫೈನಲ್ ರಿಸಲ್ಟ್ ಏನಿದೆ, ಫಿಸಿಕಲ್ ಕಟ್ ಆಫ್ಗಿಂತ 0.1% ಅಥವಾ ಫಿಸಿಕಲ್ ಕಟ್ ಆಫ್ ಎಷ್ಟಿದೆ ಅಷ್ಟೇ ಫಿಸಿಕಲ್ ನಿಲ್ಬೋವಂಥದ್ದು, ಈ ರೀತಿಯಾಗಿ ನಡೀತಾ ಹೋಗ್ತದೆ. ಚೆಸ್ಕಾಮ್ ಕಟ್ ಆಫ್ ಈ ಬಾರಿ ಕಡಿಮೆ ನಿಲ್ತದೆ ಸ್ನೇಹಿತರೆ. ಓಕೆ, ಚೆಸ್ಕಾಮ್ ಕಟ್ ಆಫ್ ಎಷ್ಟಾಗ್ಬೋದು ಅಂತಂದರೆ 1% ಜಾಸ್ತಿ ಇತ್ತಂದ್ರೂ ನೀವು ಚೆಸ್ಕಾಮಲ್ಲಿ ಪಾಸ್ ಆಗ್ತೀರಾ. ಓಕೆ, ಕೇವಲ 1% ಜಾಸ್ತಿ ಇತ್ತಂದ್ರೂ ಸಹ ನೀವು ಪಾಸ್ ಆಗ್ತೀರಾ. ಹಾಗಾಗಿ ಚೆಸ್ಕಾಮಲ್ಲಿ ಸರಿ ಕಡಿಮೆ ಒಂದು ಕಟ್ ಆಫ್ ನಿಲ್ತದೆ ಸ್ನೇಹಿತರೆ. ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಚೆಸ್ಕಾಮಿ ಅಪ್ಲೈ ಮಾಡಿದ್ರೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ, ನಿಮ್ಮದು ಫಿಸಿಕಲ್ಗಿಂತ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಎಂಬುದನ್ನು ಸಹ ಕಾಮೆಂಟ್ ಮಾಡಿ ನೋಡೋಣ ಅಂತ ಹೇಳ್ತಾ, ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.